ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ಒಂದು ಗರೀಬರು ತಾಯಿ ತಂದೆ ಇದ್ದಂಗ. ಅವ್ರು ಇವತ್ತು ಎಲ್ಲಾ ಗ್ರಾಮದಾಗ ಹೋರಿ ಅವ್ರ ವೋಟ್ ಬ್ಯಾಂಕಿಂಗ್ ಹಿಂಗದ. ಅವ್ರ ಹೆಸರ ಮೇಲ ಖಾಲಿ ಅವ್ರು ನೀವು ಯಾರು ಹಿಂದಿರ್ತಾರೋ ಏನೋ ಲೆಕ್ಕ ಇದ್ದಿದ್ದಿಲ್ಲ. CM ಸಿದ್ದರಾಮಯ್ಯ ಅವ್ರ ಅಂತಂದ್ರ ಅವ್ರ ವೋಟಿಂಗ್ ಅಲ್ಲಿ ಬ್ಯಾಂಕ್ ಐತಿತ್ತು. ಈಗ ಒಂದು 3 ಹೊತ್ತಿನ ಊಟ ಸಿಗುವಂತ ಸಮಸ್ಯೆ ಇತ್ತು. ಆದ್ರೆ ಇವತ್ತ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರ್ಲಿಕ್ಕೆ ಚಾನ್ಸ್ ಕೊಟ್ಟಿದ್ದಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯ ಅವರು ಇದ್ದಾರೆ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಕರಿಬೇಕಾದ್ರೆ ನಾಡ ಕಂಡಂತ ಮುಖ್ಯಮಂತ್ರಿ ಅವರು ಒಬ್ಬ ಗರೀಬರು ಮನಿ ತಕ ಸಣ್ಣ ಕೂಶ ಅದ ಅಂತಂದ್ರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ. ಹಾಗಾಗಿ ಈಗೆಲ್ಲ ಇದೇನಿದೆ ಕರ್ನಾಟಕದಲ್ಲಿ ಏನು ಆಗು ಹೋಗುಗಳು ಏನಾದ್ರು ಗರೀಬರು ದುಃಖ ಸುಖದಾಗರ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಅವ್ರದ್ದು ಇದಿದೆ. ಹಾಗಾಗಿ ನಾವೆಲ್ಲ ಇವತ್ತು ಫ್ರೆಶ್ಮೆಂಟ್ ಮಾಡೋದೇನಂದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ 8 ವರ್ಷ ಕಾಲ ದೀರ್ಘಾವಧಿ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೊಂದ್ 2 ವರ್ಷ ಇದ್ರೆ ಅಂದ್ರೆ ನಮ್ದು ಎಲ್ಲ DK ಶಿವಕುಮಾರ್ ಸಾಹೇಬ್ರಿಗೆ ಮುಂದಿನ ಫ್ರೆಶ್ ಅಪರ್ಚುನಿಟಿ ಇತ್ತು. 2028ರಲ್ಲಿ DK ಸಾಹೇಬರು ಮುಖ್ಯಮಂತ್ರಿ ಆಗೋದಿತ್ತು. ಆದ ಕಾರಣ ನಮ್ದೇನಿಲ್ಲ, DK ಸಾಹೇಬರು ಅವ್ರು ಮುಖ್ಯಮಂತ್ರಿ ಆಗೋದು ಎಲ್ಲ ಅರ್ಹತೆ ಇದೆ, ಇಲ್ಲಂತಿಲ್ಲ. ಮುಂದೆ ಬರ್ತಕ್ಕಂಥ 2028ರಲ್ಲಿ ಅಪರ್ಚುನಿಟಿ 2 ವರ್ಷ ಕಾಲ ಇವರು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮುಂದುವರಿಸಿದ್ರೆ ಅಂದ್ರೆ ಎಲ್ಲ SC ST ಮೈನಾರಿಟಿ ಎಲ್ಲಾ ಜನ ಒಂದು ಸಾಹೇಬರು ಅಭಿಮಾನಿಗಳು ಕೇಳ್ಕೊಂಡಷ್ಟೇ, ಬೇರೆದೇನಿಲ್ಲ. ಮತ್ತು ಯಾವ್ದು ಕಾರಣಕ್ಕೂ ಸಿದ್ದರಾಮಯ್ಯ ಸಾಹೇಬರು ಸ್ವ ವಿಷಯದಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ದು ಇನ್ನೊಂದು ರಿಕ್ವೆಸ್ಟ್ ಇದೆ ಸಾಹೇಬರೇ, ನೀವು ಏನೇ ಅಲ್ಲಿ ನಿಮ್ಮ ಅಭಿಮಾನಿ ಇದ್ದೀವಿ ನಾವು. ನೀವು ಎಲ್ಲಿರ್ತೀರಿ ಅಲ್ಲಿರ್ತೀವಿ. ನೀವು ಅಲ್ಲೆಲ್ಲಂತೇನಿಲ್ಲ, ನಿಮ್ಗೆ ಬಿಟ್ಟು ನಾವು ಎಂದೆಂದಿಗೂ ಇರಲ್ಲ. ಹಾಗಾಗಿ ನಾವು ಸದಾ ನಿಮ್ಮ ಸೇವೆಯಲ್ಲಿ ನೀವು ನಿವೃತ್ತಿಯಲ್ಲಿ ಇದ್ರು ಸರ್ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಸದನ ಇರ್ತೀವಿ ಅಂತ ಹೇಳಿ ನಾನು ಹೇಳಕ್ ಇಷ್ಟ ಬಯಸುತ್ತೇನೆ. ನನ್ನ ಹೆಸರು ಸಚಿನ್ ಕಲ್ಲೂರ್ ಅಂತ. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ಒಂದು ಗರೀಬರು ತಾಯಿ ತಂದೆ ಇದ್ದಂಗ. ಅವ್ರು ಇವತ್ತ ನಾವು ಅವ್ರು ರಾಜೀನಾಮೆ ಕೊಟ್ಟಿದಾರೆ ಅಂದ್ರೆ ನಮ್ಗೆ ದುಃಖ ತಡ್ಕೊಳಕ್ ಆಗಲ್ದು. ಹಾಗಾದ್ರೆ ಯಾವ ದೇವ್ರು ಬರಸಂತ ಶಕ್ತಿ ಆ ದೇವ್ರು ಅವ್ರಿಗೂ ಕೊಡ್ಲಿ. ಯಾಕ ಆ ಸಾಹೇಬರು ಹೆಂಗಿದ್ದಾರೆ ಅಂತಂದ್ರೆ ದೀನ ದಲಿತರ ಆಶೆ ಕಿರಣ. ಯಾರ ಗರೀಬರಿಗೆ ಏನೋ ಒಂದು ಸಣ್ಣ ಹಸಿದ ಹೊಟ್ಟಿ ಉಪವಾಸ ಕುಂತಾರ ಅಂತ ಅದಕ್ಕೆ ನನ್ನ ಎದುರು ಕುಡ್ಬಾರ್ದು ಅಂತೇಳಿ ಅನ್ನಭಾಗ್ಯ ಕ್ಷೀರಭಾಗ್ಯ ಪೂರ 5 ಗ್ಯಾರಂಟಿ ರಾಮಯ್ಯ ಆಗಿ ಅವ್ರು ಇವತ್ತು ದಲಿತ ರಾಮಯ್ಯ, ಅನ್ನ ರಾಮಯ್ಯ, ಭಾಗ್ಯ ರಾಮಯ್ಯ, ಇಡೀ ಎಲ್ಲಾ ಸಮಾಜಕ್ಕೆ ರಾಮಯ್ಯ ಆಗಿ ಅವ್ರಿಗೊತ್ತು ಮತ್ತ ವಿಶ್ವಗುರು ಬಸವಣ್ಣನವರ ಅತಿ ಸಂಸ್ಕೃತ ನಾಯಕ ಅಂತ ಘೋಷಣೆ ಮಾಡಿದ ಏಕೈಕ ವ್ಯಕ್ತಿ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರು. ಹಾಗಾಗಿ ನಮಗೊಂದು ದುಃಖ ತಾಳಲಕ್ ಆಗಲ್ದು. ಅವ್ರಿಗೆ ದೇವ್ರು ನಮಗೂ ಆಸಕ್ತಿ ಕೊಡ್ಲಿ, ಆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾವ್ದೂ ಆಸಕ್ತಿ ಕೊಡ್ಲಿ ಅಂತೇಳಿ ನಂದು 2 ಜೈ ಹಿಂದ್. ಏನು ಒಂದು ಶಕ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೆವು. ನಮ್ಮ ಶಕ್ತಿ ಏನಿತ್ತು ನಾವು ಶಕ್ತಿ ಕಳ್ಕೊಂಡು ಇವತ್ತು ನಾವೆಲ್ಲ ಬಹಳ ಒಂದು ದುಃಖಕರವಾಗಿ ಇವತ್ತಿಲ್ಲಿ ಸೇರ್ಕೊಂಡು ಇವತ್ತಿನ ಈ ಒಂದು ಸನ್ನಿವೇಶ ಯಾರಿಗೂ ಇಷ್ಟ ಇಲ್ಲ. ಮತ್ತು ಮುಂದೆ ನಮ್ಮ ಸಾಹೇಬರು ಬರ್ತಕ್ಕಂಥದ್ದಿಂದಾಗ ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಂತ ನಮ್ಮ ಭಾಳ ಇಚ್ಛೆಯಿಂದ ಎಲ್ಲರೂ ಇವತ್ತು ನಾವು ಎಲ್ಲ ಗ್ರಾಮದಾಗ ಹೋರಿ ಅವ್ರ ವೋಟ್ ಬ್ಯಾಂಕಿಂಗ್ ಹಿಂಗದ. ಅವ್ರ ಹೆಸರ ಮೇಲೆ ಖಾಲಿ ಅವ್ರು ನೀವು ಯಾರು ಹಿಂದಿರ್ತಾರೋ ಏನೋ ಲೆಕ್ಕ ಇದ್ದಿದ್ದಿಲ್ಲ. CM ಸಿದ್ದರಾಮಯ್ಯ ಅವ್ರ ಅಂತಂದ್ರೆ ಅವ್ರ ವೋಟಿಂಗ್ ಅಲ್ಲಿ ಬ್ಯಾಂಕ್ ಐತಿತ್ತು. ಇವತ್ತಿನ ದಿವಸ ಇಂಥ ಒಂದು ವ್ಯಕ್ತಿ ಕಳ್ಕೊಂಡಿದ್ದೇವೆ ಅಂದ್ರೆ ನಮ್ಮ ಶಕ್ತಿ ನಾವು 2 ಕೈ ಇವತ್ತಿಲ್ಲ. ಇಷ್ಟು ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ದೇವರಾಜ್ ಅರಸ್ ಅವರು ಕೊಟ್ಟಂತ ಒಂದು ಕೊಡುಗೆ ನಂತರ ಈ ಸೆಕೆಂಡ್ ಟರ್ಮ್ನಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಂತ ಒಳ್ಳೆಯ ಕೊಡುಗೆಗಳ ನೋಡಿದಾಗ ದೇವರಾಜ್ ಅರಸನ ನಂತರ ಸಿದ್ದರಾಮಯ್ಯನವರು ಮಾತ್ರ ಇದ್ದಾರೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ನಾವು ನೋಡ್ತೇವೆ 14 ಬಜೆಟ್ ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಆಡಳಿತದಲ್ಲಿದ್ದು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಯವರ ಅಧೀನದಲ್ಲಿ 5 ಗ್ಯಾರಂಟಿಗಳನ್ನು ಇವತ್ತು ಕೊಡಲಾಗಿದೆ. ಆ 5 ಗ್ಯಾರಂಟಿಗಳಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡು ರೇಖೆಗಿಂತ ಕೆಳಗೆ ಬಾಳುವಂತ ಕುಟುಂಬಗಳಿಗೆ ಒಂದು ಆಶ್ರಯ ಕೊಟ್ಟಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯ ಅವರು. ಯಾಕೆ ಇವರು 2 ವರ್ಷ ಇರಬಾರ್ದು, ಇನ್ನೂ 2 ವರ್ಷ ಇದ್ರೆ ಅಂತ ಕುಟುಂಬಗಳಿಗೆ ಮತ್ತಷ್ಟು ನೆರವು ಸಿಗಬಹುದೆಂಬ ಉದ್ದೇಶದಿಂದ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ. ಇವತ್ತು ಹೈಕಮಾಂಡ್ ಏನು ನಿರ್ಧಾರ ತಗೊಂಡಿದೆ ಅದು ಬಹಳಷ್ಟು ತಪ್ಪದ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ DK ಶಿವಕುಮಾರ್ ಅವರು ನೋಡಿದ್ದಾರೆ, ಸಿದ್ದರಾಮೋತ್ಸವ ಒಂದು ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ ಅವರ ಪರವಾಗಿ ಘೋಷಣೆ ಕೂಗಿದಾಗ, ರಾಹುಲ್ ಗಾಂಧಿ ಅವರ ಪರವಾಗಿ ಘೋಷಣೆ ಕೂಗಿದಾಗ ಮತ್ತು DK ಶಿವಕುಮಾರ್ ಅವರ ಪರವಾಗಿ ಘೋಷಣೆ ಕೂಗಿದ ನಂತರ ಸಿದ್ದರಾಮಯ್ಯನವರ ಘೋಷಣೆಯನ್ನು ಕೂಗಿದಾಗ ಅಲ್ಲಿ ಎಷ್ಟು ಒಂದು ಸೌಂಡ್ ಇತ್ತಂದ್ರೆ ಅದು ಅವ್ರಿಗೂ ಒಂದು ಸಾಕ್ಷಿಯಾಗಿ ನೋಡಿದ್ದಾರೆ ಸಿದ್ದರಾಮಯ್ಯ ಅವರ ಶಕ್ತಿ ಏನಿದೆ ಎಂಬುದು. ಇಂಥ ವ್ಯಕ್ತಿಯನ್ನು ನೋಡಿದ್ರು ಇವತ್ತು ಸಿದ್ದರಾಮಯ್ಯನವರನ್ನು ಇವತ್ತೇನು ಕೆಳಗಿಳಿಸ್ತಾ ಇದ್ದಾರೆ.
ಯಾವ ಇರ್ಬೋದು, ಇವತ್ತು ಅವ್ರ ಬಗ್ಗೆ ನಾವು ಹೇಳಕ್ ಇಚ್ಛೆ ಪಡ್ತಾ ಇಲ್ಲ. ಆದ್ರೂ ಅವ್ರನ್ನೂ ವಿಚಾರ ಮಾಡ್ಬೇಕಾಗಿತ್ತು. ಒಂದು ಹಿರಿಯ ನಾಯಕರನ್ನು ಯಾಕೆ ಇಳಿಸ್ಬಾರ್ದು, ಮುಂದಿನ ಅವಧಿಯಲ್ಲಿ ನಾನು ಚಾನ್ಸ್ ತಗೋಬೇಕಾಗಿತ್ತು ಎಂಬ ಭಾವನೆಗಳು ಅವ್ರ ಬಳಿ ಬರ್ಬೇಕಾಗಿತ್ತು. ಆದ್ರೆ ಅಧಿಕಾರದ ಆಸೆಗೋಸ್ಕರ ಇವತ್ತೇನು ಮಾಡ್ತಾ ಇದ್ದಾರೆ, ಒಬ್ಬ ನಮ್ಮ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸ್ತಾ ಇದ್ದಾರೆ. ಅದು ಬಹಳಷ್ಟು ತಪ್ಪದಂತೇಳಿ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಎರಡನೇದಾಗಿ ಇನ್ನೊಂದು ಹೇಳ್ಬೇಕಾಗಿದ್ರೆ, ನಾವು ನೋಡ್ತಾ ಇದ್ದೇವೆ ಗೊತ್ತಾ, ದೇವರಾಜ್ ಅವರು ಕೊಟ್ಟಂತ ಕೊಡುಗೆ ನಂತರ ಇವತ್ತು ಏನ್ ಪಂಚ್ ಗ್ಯಾರಂಟಿಗಳು ಇವೆ, ಇದರಿಂದ ಬಡ ರೇಖೆ ಕೆಳಗೆ ಇರುವಂತ ಜನರಿಗೆ ಎಷ್ಟು ಸೌಲಭ್ಯಗಳು ಸಿಕ್ಕಿವೆ ಅದು ನಾವು ನೋಡ್ತಾ ಇದ್ದೇವೆ. ಹಿಂದಿನ ದಿನಗಳಲ್ಲಿ ಯಾರಿಗೂ ಒಂದು 3 ಹೊತ್ತಿನ ಊಟ ಸಿಗುವಂತ ಸಮಸ್ಯೆ ಇತ್ತು. ಆದ್ರೆ ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದೆ ಬರ್ಲಿಕ್ಕೆ ಚಾನ್ಸ್ ಕೊಟ್ಟಿದ್ದಂತ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯ ಅವರು ಇದ್ದಾರೆ ಅಂತೇಳಿ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿ ಇವತ್ತೇನು ಸಿದ್ದರಾಮಯ್ಯ ಅವರನ್ನ ತೆಳಗಿಳಿಸ್ತಾ ಇದ್ರಿ, ಇದರಿಂದ ಬಡ ರೇಖೆಗೆ ತೆಳಗಿರುವಂತ ಜನರಿಗೆ ಸಾಕಷ್ಟು ನೋವು ಆಗ್ತಾ ಇದೆ. ಅದರಿಂದ ನಮಗೂ ಬಹಳಷ್ಟು ನೋವು ಆಗ್ತಾ ಇದೆ. ಇಂಥದ್ದು ಆಗ್ಬಾರ್ದಾಗಿತ್ತು. ಯಾಕೆ ಇನ್ನೂ 2 ವರ್ಷ ಕೊಟ್ಟಿದ್ರಿ, ಮುಂದೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಅಂತ ಟೈಮ್ನಲ್ಲಿ ನಿಮ್ಮ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಬಹಳಷ್ಟು ಚಾನ್ಸ್ ಇತ್ತು. ಸೆಕೆಂಡ್ ನಾಯಕರು ಅವರೇ ಇದ್ದರು. ಜೋಡು ಎತ್ತಿಗಳಲ್ಲಿ ಅವರೊಬ್ಬರು ಸೆಕೆಂಡ್ ನಾಯಕರು ಅವರೇ ಇದ್ದರು. ಆದ್ರೆ ಅವರು ಅವಸರದಲ್ಲಿ ಇವತ್ತೇನು ಸ್ಟೆಪ್ ತಗೊಂಡಿದ್ದಾರೆ ಅದು ಖಂಡಿಸ್ತಾ ಇದ್ದೆವು. ಮುಂದೆ ಈ ತರ ಆಗ್ಬಾರ್ದು. ಮತ್ತು ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರನ್ನು ಅವ್ರಿಗೆ ಅವ್ರದ್ದೊಂದು ಎಕ್ಸಿಕ್ಯೂಟಿವ್ ಬಾಡಿದಲ್ಲಿ ಇಟ್ಕೊಂಡು ಅವ್ರನ್ನು ಕೊಟ್ಟಂತ ಸಲಹೆಗಳ ಪ್ರಕಾರ ಮುಂದುವರಿಸ್ಬೇಕಂತೇಳಿ ನಾನು ಈ ವೇದಿಕೆ ಈ ಪ್ರೆಸ್ ಮೀಟ್ ಮುಖಾಂತರ ತಮ್ಮಲ್ಲಿ ಮನವರಿಕೆ ಮಾಡ್ತಾ ಇದ್ದೀನಿ. ದಯಮಾಡಿ ಇಂತಿಗೆ ತಾವೇನು ಇದೇನು ಅವಸರದ ಏನು ಘಟನೆ ಮಾಡಿದ್ರಿ, ನಮಗೆಲ್ಲ ಬಹಳಷ್ಟು ನೋವು ಆಗ್ತಾ ಇದೆ. ಇದಕ್ಕೆ ನಾವು ಖಂಡನೆ ಮಾಡ್ತಾ ನಾವೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ನಾವು ಬಂದು ಇಲ್ಲಿ ಸಾಕಷ್ಟು ಎಲ್ಲರೂ ಕೂತು ಇದನ್ನು ಪ್ರೆಸ್ ಮೀಟ್ ಮಾಡ್ತೇವೆ. ಎಲ್ಲರೂ ಸಹಕರಿಸಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತಾ ಆದರೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದವನ್ನು ಪಡೆದು ಏನವರು ಅವ್ರ ಮನೆಗೆ ಹೋಗಿರೋ ಅವಾಗ ಸಿದ್ದರಾಮಯ್ಯ ಸಾಹೇಬ್ರೇ ಹೇಳಿದಾರೆ, ನಾನು ಮನಪೂರ್ವಕವಾಗಿ ನಾನು ರಾಜೀನಾಮೆಯನ್ನು ನೀಡುತ್ತಿದ್ದೇನೆ, ಯಾವುದೇ ತರಹ ಒತ್ತಡದಿಂದ ನೀಡ್ತಾ ಇಲ್ಲ ಅಂತ ಹೇಳ್ಯಾರ. ಅದಕ್ಕೋಸ್ಕರ ಅವ್ರು ಮನಪೂರ್ವಕವಾಗಿ ರಾಜೀನಾಮೆ ನೀಡುತ್ತಿರುವ ಕಾರಣ ನಾವು ಯಾವುದೇ ತರಹ ಒಂದು ಹೋರಾಟಗಳನ್ನು ಮಾಡ್ತಾ ಇಲ್ಲ. ಆದರೂ ಒಂದು ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಇದ್ರು ಅಂತಂದ್ರೆ, ಅವರಿಗೆ ಅಜಾತು ಶತ್ರು ಇದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ಎಲ್ಲಾ ಪಕ್ಷದಾಗೂ ಅವ್ರದ್ದು ಅಭಿಮಾನಿಗಳಿದ್ರು, ಎಲ್ಲಾ ಜಾತಿಗಳದಾಗೂ ಅವ್ರ ಅಭಿಮಾನಿಗಳಿದ್ರು. ಅವ್ರು ಇದೇ ಒಂದು ಜಾತಿಗೆ ಸೀಮಿತಾಗಿ ಅವ್ರ ನಾಯಕತ್ವ ಓಡಿಸ್ಕೊಂಡಿಲ್ಲ. ಅವರು ಅವ್ರ ಹಿಂದೆ ಜನ ಎಲ್ಲಾ ಸಮುದಾಯದವ್ರು ಇದ್ದಿನ ಕಡೆಯಿಂದ ಅವರೊಂದು ಮುಖ್ಯಮಂತ್ರಿ ಇದು ಹೋದ್ರು. ಇಡೀ ನಮ್ದು ರಾಜ್ಯದಾಗೆ ಇತಿಹಾಸ ಮಾಡಿದ್ದಾರೆ. ಅತಿ ಹೆಚ್ಚು ಮುಖ್ಯಮಂತ್ರಿಗಳ ಕಾಲ ಅವಧಿಯನ್ನು ಅವ್ರು ಮಾಡಿದ್ದಾರೆ. ನನಗೆ ಅನಿಸ್ತದ ಅವ್ರದ್ದು ಜಾಗ ಇನ್ನೊಬ್ರು ಯಾರಾದ್ರೂ ತುಂಬಲಕ್ಕ ಸಾಧ್ಯ ಅದನ್ನು ಇಲ್ಲ ಅಂತ ಅನಿಸ್ಲತ್ತದ. ಯಾಕಂದ್ರ ಆ ಒಂದು ಬಡು ಕುಟುಂಬದಾಗ ಹುಟ್ಟಿ ಒಂದು ಗ್ರೌಂಡ್ ಲೆವೆಲ್ದಿಂದ ಬಂದು ಒಂದು ಸದನ ಒಳಗ ಗಣಿ ಧಣಿಗಳು ಅಂತ ದೊಡ್ಡ ದೊಡ್ಡ ಮಂದಿಗಳಿಗೆಲ್ಲ ಅವ್ರು ತೊಡಿ ತಟ್ಟಿರ ಅಂತಂದ್ರ ಅವ್ರಂತ ಒಂದು ಹಿಂದುಳಿದ ಸಮಾಜದಾಗ ಹುಟ್ಟಿನ ಒಂದು ವ್ಯಕ್ತಿ ಆ ನಮ್ಮನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಎದುರು ಹಾಕೊಂಡು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದಾರ. ಎಷ್ಟೋ ಜನ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರ ಹಿಂದೆ ಯಾವ ರೀತಿ ಗ್ರೌಂಡ್ ಲೆವೆಲ್ ಇದೆ ಅಂತಂದ್ರ, ಗ್ರೌಂಡ್ ಲೆವೆಲ್ದಾಗ ಪೂರಾ ಬಡ ಜನರು ಪೂರಾ ಸಿದ್ದರಾಮಯ್ಯ ಅವ್ರ ಅಭಿಮಾನಿಗಳಿದ್ದಾರೆ. ಸಿದ್ದರಾಮಯ್ಯ ಅಂತಂದ್ರೆ ಯಾವ ರೀತಿ ಅವ್ರು ಅಂಧಭಕ್ತ. ನಮಗೆ ಸಿದ್ದರಾಮಯ್ಯ ಅಂತಂದ್ರೆ ನಮಗೆ ಅವ್ರು ಏನೋ ಮಾಡ್ತಾರ, ಒಂದು ಒಳ್ಳೇದು ಮಾಡ್ತಾರ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಜನರಿಗೆ ಆಯ್ದಿತ್ತು. ಇನ್ನೊಂದು 2 ವರ್ಷಗಳ ಕಾಲ ಮುಗಿತಿತ್ತು ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಪೂರ್ಣ ಅವಧಿ ಮುಗಿತಿತ್ತು. ಮತ್ತು ಅದರ ಬೆನ್ನಿಗೆ ಸಿದ್ದರಾಮಯ್ಯ ಅವ್ರ ನೇತೃತ್ವದಾಗ ನೀವು ಎಲೆಕ್ಷನ್ ಮಾಡ್ರಿ, ಏನಾದ್ರು ಒಂದು ಮುಂದೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ CM ಆಗ್ಲಕ್ಕೆ ಚಾನ್ಸ್ ಇತ್ತು. ಬಟ್ ಸಿದ್ದರಾಮಯ್ಯ ಸಾಬ್ರಿಗೆ ನೀವು ಇವತ್ತು ಕೆಳಗಿಳಿಸಿದ್ರಿ, ನಮಗೂ ಒಂದು ದುಃಖ ಆಗ್ತಾ ಇದೆ. ನಮ್ಗೇನೋ ಮಾತು ಕೂಡ ಜಾಸ್ತಿ ಹೇಳಕ್ ಆಗ್ತಾ ಇಲ್ಲ. ಇಷ್ಟು ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ. ನಮ್ಮ ಸಿದ್ದರಾಮಯ್ಯ ಅಂದ್ರೆ ಇವತ್ತು ಒಂದು ದೇವರಿದ್ದಂಗೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಸಮಾಜದವರಿಗೆ, ಎಲ್ಲಾ ಸಮಾಜದವ್ರಿಗೆ, ನಮ್ಮ ಒಂದು ಎಸ್ ಟಿ ಸಮಾಜ ಅಂತ ಏನಿಲ್ಲ, ಎಲ್ಲಾ ಸಮಾಜದವರಿಗೆ, ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಸಮಾಜದವರಿಗೆ ಒಳಗೊಂಡು ಎಲ್ಲಾ ಕೆಲಸಗಳನ್ನು ಅವ್ರು ಕೆಲಸ ಮಾಡಿದ್ದಾರೆ. ಇವತ್ತು ಏನದ ಯಾರಿಗೂ ಮೇಲೆ ಕೀಳು ಅಂತ ನೋಡದೆ ಎಲ್ಲ ಇವತ್ತು 5 ಗ್ಯಾರಂಟಿ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲರಿಗೆ ಇವತ್ತು ಮನಿ ತಕ ಪೋಂಚಾಸ್ತಾವ. ಗರ್ಭಿರಿಗೆ ಇವತ್ತು ಏನದ ಹರೊಬ್ಬರಿಗೆ ಮನೆಗೆ ಒಂದು ರಾಷನ್ ಕೊಡ್ತಾ ಇದ್ದಾರೆ, ಮನಿ ತಕ ರಾಷನ್ ಬರ್ತಾ ಇದೆ. ಇವತ್ತು ಗರೀಬ್ ಜನರಿಗೆ ಹೋಲಕ್ಕೆ ಬಸ್ ಫ್ರೀ ಇದೆ. ಏನದ ಅಂದ್ರೆ ಇವತ್ತು ಎಷ್ಟೋ ಬಡ ದಲಿತ ಜನ, ಎಷ್ಟೋ ಜನ 2-2 ಸಾವಿರ ಬರ್ಲತ್ತಂದ್ರೆ ಅವ್ರಲಿಂದ ಅದರ್ಲಿಂದ ಏನೋ ಗೋಲಿ ತಗೊಳತ್ತಾರ, ಅಥವಾ ಏನೋ ಮನೆ ಖರ್ಚ ನಡೆದು ಮನ್ಯಾಗ ಎಷ್ಟೋ ಮನ್ಯಾಗ ತಂದೆ ತಾಯಿದ್ರಿಗೆ ಅನ್ನ ಹಾಕಲ್ ಹೊಂಟಾರ. ಅನ್ನ ಹಾಕಲ್ ಟೈಮಿಗೆ ಇವು ಸಿದ್ದರಾಮಯ್ಯ ಅವರು ತಂದೆ ಸ್ಥಾನದಾಗ ಇಟ್ಕೊಂಡು ಅವ್ರ ಅನ್ನ ಕೊಡ್ತಾ ಇದಾರೆ. ಮತ್ತು ಅದಕ್ಕೆ ಏನದ 2,000 ರೂಪಾಯಿ ಮನಿ ತಕ ಪಂಚಾಯಿಸ್ತಾ ಇದಾರೆ. ಕರೆಂಟ್ ಇವೆಲ್ಲ ಏನದ ಬಹಳಷ್ಟು ಕೊಟ್ಟಿದ್ದಾರೆ. ಆದ್ರೆ ಏನದ ನಮ್ಮಲ್ಲಿ ನಮ್ದೇನ ಒಂದೇ ಒಂದು ಆಸೆ ಏನದ ಅಂದ್ರೆ, ಇವು ಇಲ್ಲಿ ತಕ ಒಂದು ಆಲ್ರೆಡಿ ಇನ್ನೊಂದು 2 ವರ್ಷ ಆದ್ರೆ ಇವ್ರ ಪೀರಿಯಡ್ ಮುಗ್ತದ. 5 ವರ್ಷ ಪೀರಿಯಡ್ ಮುಗ್ದ ಅವ್ರು ಖುದ್ದಾಗಿ ಹೇಳಿದರು, ಮುಂದಿನ ಪೀರಿಯಡ್ ಅಲ್ಲಿ ಏನದ ಡಿ.ಕೆ. ಶಿವಕುಮಾರ್ ಆಗ್ತಾರ. ಏನದ ನಾನು ರಾಜಕೀಯಲ್ಲಿ ಇದರಲ್ಲಿ ಇದು ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮಗೇನದ ಇನ್ನೂ ಒಂದು 2 ವರ್ಷ ಆದ್ರೆ ಅವ್ರು ಕಂಪ್ಲೀಟ್ ಆಗ್ತಿರು. ಅದಕ್ಕೆ ನಾವೆಲ್ಲ ಒಂದು ನಮ್ಮ ಸಮಾಜದವ್ರು ಎಲ್ಲ ಸೇರಿ ನಮಗೆ ಇವತ್ತು ಭಾಳ ತಕ್ಲೀಫ್ ಆಗ್ಲತ್ತದ. ಅದಕ್ಕೆ ಸೇರಿ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಹೈಕಮಾಂಡ್ ಈ ರೀತಿ ತೀರ್ಮಾನ ತಗೊಂಬದಿದ್ದಿಲ್ಲ, ಅದ್ರ ತಗೊಂಡದ ಭಾಳ ತಪ್ಪು ಒಂದು ನಿರ್ಣಯ ಮಾಡ್ಯದ ಹೈಕಮಾಂಡ್ದವ್ರು. ಯಾಕಂದ್ರೆ
ನಮ್ಮ ಸಿದ್ದರಾಮಯ್ಯ ಅಂದ್ರೆ ಇವತ್ತು 136 ಸರ್ಕಾರ ಇದು ಒಂದು ಮೆಜಾರಿಟಿ ತಂದು ಒಂದು ಸರ್ಕಾರ ಮಾಡಿದ್ದಾರೆ ಅಂದ್ರೆ ಅವ್ರಂತ ತಾಕತ್ತು ನಮ್ಮ ಎಲ್ಲಿ ಬಿ ಇಂಡಿಯಾದಾಗೆ ಇದ್ದಿಲ್ಲ. ಇಲ್ಲಾಂದ್ರೆ ಇವತ್ತು ಒಂದು ಮೋದಿಗೂ ಫೇಸ್ ಮಾಡೋ ತಾಕತ್ತು ಯಾರ ಬಲ್ಲಿ ಇತ್ತಂದ್ರೆ ಒಂದು ಸಿದ್ದರಾಮಯ್ಯ ಅವ್ರ ಹತ್ರ ಇತ್ತು. ಇಲ್ಲಾಂದ್ರೆ ಮೋದಿಗೆ ನಮ್ಮ ಇಂಡಿಯಾದಲ್ಲೇ ಯಾರಿಗೂ ಫೇಸ್ ಮಾಡೋದ ತಾಕತ್ತು ಯಾರ ಬಲ್ಲಿ ಬಿ ಇಲ್ಲ. ಆದ್ರೆ ಅದು ಆ ತಾಕತ್ ಸಿದ್ದರಾಮಯ್ಯದವ್ರಿಗಿತ್ತು. ಇದೊಂದು ಪೀರಿಯಡ್ ಮುಗಿಸಿ ಅವ್ರಿಗೆ ಮತ್ತೆ ನೆಕ್ಸ್ಟ್ DK ಆದ್ರೆ ಒಳ್ಳೇದಿತ್ತು. ಬಟ್ ಏನದಂದ್ರೆ ನಮಗೆ ಬಹಳ ದುಃಖದ ವಿಷಯ ಅದ. ಅದಕ್ಕೋಸ್ಕರ ನಾವು ಬಹಳ ಇದ್ದೀವಿ. ಅದಕ್ಕೆ ನಾನು ಎರಡು ಮಾತಾಡೋಕೆ ಇಷ್ಟ. ಜೈ ಹಿಂದ್ ಜೈ. ಇರ್ತಕ್ಕಂಥ ಏಕೈಕ್ಯ CM ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಬುದ್ಧ ಬಸವಣ್ಣ ಮಹಾನ್ ಶರಣರು ಸಂತರ ಅವರ ಅನಿಸಿಕೆಯಂತೆ ಆಡಳಿತ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಪ್ರತಿಯೊಂದು ಮನೆಯಲ್ಲಿ ಅವ್ರದ್ದು ಆ ಯೋಜನೆಗಳು ಮುಟ್ಟಿದಾವೆ. ಎಲ್ಲ ಮನೆಗಳಲ್ಲಿ ಸಿದ್ದರಾಮಯ್ಯ ಇರೋ ಯೋಜನೆ ಇಲ್ಲದ ಮನೆಯೇ ಇಲ್ಲ. ಅಂತ ಯೋಜನೆ ತಲುಪಿಸಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಯಶಸ್ವಿ ನಾಯಕ ಸಿದ್ದರಾಮಯ್ಯ ಸಾಹೇಬರು. ಇದೊಂದು ಪೂರ್ಣಾವಧಿ ಗೊಳಿಸ್ಬೇಕಂತೇಳಿ ನಮ್ಮೆಲ್ಲ ಆಸೆ ಆಗಿತ್ತು. ಯಾಕಂತೇಳಿದ್ರೆ ಇಷ್ಟು ಬೇಗ ಅವ್ರು ರಾಜೀನಾಮೆ ಹೈಕಮಾಂಡ್ ತಗೋಬಾರ್ದಾಗಿತ್ತು. ಯಾಕಂತೇಳಿದ್ರೆ ಅವ್ರಿಗೆ ಏನಾದರೂ ದುಃಖ ಆಯ್ತಿತ್ತು, ಇವತ್ತು ರಾಜೀನಾಮೆ ಕೊಡ್ಲಕ್ಕೆ ಹೈಕಮಾಂಡ್ ಮನವೊಲಿಸಿ ಮಾಡ್ಲಕ್ಕೆ ಹಚ್ಚ ಅಂತೇಳಿ ನಾವೆಲ್ಲ ಶಾಂತ ರೀತಿಯಿಂದ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಇಲ್ಲಾಂತಂದ್ರೆ ಉಗ್ರವಾಗಿ ಹೋರಾಟ ಮಾಡ್ಬೇಕಂತೇಳಿ ನಾವೆಲ್ಲ ಈಗ ಆಲ್ರೆಡಿ ಪ್ರಿಪ್ಲಾನ್ ಮಾಡಿದೆವು. ಅದರಿಂದ ನಾವು ಸೈಲೆಂಟಾಗಿ ಬಿಡ್ತಾ ಇದ್ದೀವಿ. ಬಟ್ ಅವ್ರಿಗೆ ಪೂರ್ಣಾವಧಿ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಬೇಕಾಗಿತ್ತು ಅಂಬೋದು ನಮ್ದೆಲ್ಲರ ಆಸೆ ಭಾವನೆ ಅದ. ಇವತ್ತು ಇಂಥ ನಾಯಕ, ಮಹಾನ್ ನಾಯಕ, ಅದ್ವಿತೀಯ ನಾಯಕ ಸಿಗ್ಬೇಕಾದ್ರೆ ನಮ್ಗೆ ಅತ್ಯಂತ ದುಃಖಕರ ಸಂಗತಿಯಾಗಿದೆ. ಅದಕ್ಕೆ ಇದೇ ಉದ್ದೇಶದಿಂದ ಇನ್ನೂ ಅವಧಿ ಮುಂದುವರಿಸಬೇಕಾಗಿತ್ತು ಅಂತೇಳಿ ಇವತ್ತಿಗೆ ಹೇಳಕ್ಕೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮಸ್ಕಾರ. ತಂದು ರಾವಣ ರಾಜ್ ಇಲ್ಲಿ ಏನ ಹೇಳ್ತಾರಲ್ಲ, ಒಂದು ರಾಮರಾಜ್ ಒಂದು ರಾವಣ ರಾಜ್ ಇದ್ದಂತ ವ್ಯಕ್ತಿಗಳಿಗೆ ತಂದು ಆಡಳಿತ ನಡೆಸ್ಲಕ್ ಕೊಟ್ಟು ಯಾವನಾರು ಒಬ್ಬ ಇಲ್ಲಿ ನಮ್ಮ ಕರ್ನಾಟಕದ ಹಣ ಇವತ್ತು ಅಹಿಂದ ಲೀಡರಪ್ಪ ಅಂದ್ರೆ ಸಿದ್ದರಾಮಯ್ಯ ಅಂತ ವ್ಯಕ್ತಿನ. ಗರೀಬರು ತಾಯಿ ತಂದಿ ಹೊರಗೆ ಹೋಗ್ಯಾರಂದ್ರೆ ಆ ಮಗ ಬಂದಿದ ಮ್ಯಾಗ ಏನಾರ ಚಾಕ್ಲೇಟೋ ಬಿಸ್ಕಿಟೋ ಏನಾರ ತಂದು ಹಾಕಿದ್ರೆ ಹೊಟ್ಟೆ ತುಂಬ ಉಣ್ತದ, ಅರ್ಧ ಹೊಟ್ಟೆ ಉಣ್ತದ, ಕಣ್ ತುಂಬ ನಿದ್ದೆ ಮಾಡೋಂಥ ವ್ಯಕ್ತಿ ಒಬ್ಬ ಯಾರ ಅಂದ್ರೆ ಸಿದ್ದರಾಮಯ್ಯ ಏನಂತ ಅಂತ ವ್ಯಕ್ತಿಗೆ ನೀವೇನು ಅನೂತ್ ಮಾತೀರಿ, ಅನ್ಯಾಯ ಮಾತೀರಿ, ಅದು ಬರೋದ್ರಿಂದಾಗ ಅದು ಭರಪಾಯಿ ತುಂಬಲಾಗ ನಿಮಗೆ ಬಹಳ ದೊಡ್ಡದು ಅನುಭವಿಸ್ಬೇಕಾಗ್ಯದ. ನಮ್ದು ಅಭಿಪ್ರಾಯ ಅವ್ರ ಅವಧಿ ಮುಗಿಯತನ ಕಂಟಿನ್ಯೂ ಇರ್ಬೇಕು ಸಾಹೇಬ್ರು, ಇಲ್ಲ ಅಂತ ಅಷ್ಟೇ ಕೇಳ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.